ತುಂಬ ಕಾಸ್ಟ್ಲಿಯೆಸ್ಟ್ ಬ್ಲೌಸ್ ಅಂದರೆ ಇದೇನೇ ಇರೋದು. ಸೊ ಇದು ನನ್ನ ಎಂಗೇಜ್ಮೆಂಟ್ ಬ್ಲೌಸ್ಗೆ ಹೊಲಿಸಿದ್ದು. ಸೊ ಅವತ್ತೇ ಗೊತ್ತಾಗಿದ್ದು ನನಗೆ ಇಷ್ಟು ಕಾಸ್ಟ್ಲಿ ಬ್ಲೌಸ್ಗಳೆಲ್ಲ ವರ್ಕ್ ಮಾಡಿಸ್ಬೋದು ಅಂತ. ಬಟ್ ಆ್ಯಂಡ್ ಅದೆಲ್ಲ ಅಷ್ಟು ಕೂಡ, ಸೊ ಅಷ್ಟು ಕಾಸ್ಟ್ಲಿದು ಯಾವತ್ತೂ ಮತ್ತೆ ಹೊಲಿಸಿಲ್ಲ. ಸೊ ಇದನ್ನ ಪ್ರೈಸ್ ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ಡಿಸೈನ್ ನೋಡಿ, ಇದು ಪಾಟ್ ನೆಕ್ ಇಡ್ಸಿರೋದು. ಸೊ ಫುಲ್ಲು ಇದು ಜುಮ್ಕಿದು ಏನು ಡಿಸೈನ್ ಬರುತ್ತೆ, ಸೊ ಆ ಡಿಸೈನಲ್ಲಿ ನಾನು ಇದನ್ನು ವರ್ಕ್ ಮಾಡಿಸಿರೋದು. ಆ್ಯಂಡ್ ಇದು ಕೂಡ ಅಷ್ಟೇ, ಸ್ಲೀವ್ಸಿಗೆ 3 ಅಂದರೆ ನನ್ನ ಕೈ ಮೆಜರ್ಮೆಂಟಿಗೆ 3 ಬರುತ್ತೆ. ಅಂದರೆ ಇಲ್ಲಿವರೆಗೂ ಏನು ಲೆಂತ್ ಇಡ್ಸಿದ್ದೀನಿ ನಾನು, ಸೊ ಆ ಲೆಂತ್ವರೆಗೂ 3 ಡಿಸೈನ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರು ಇದು ಸ್ಯಾರಿಯಲ್ಲಿ ಏನು ಮಿಕ್ಸ್ ಕಾಂಬಿನೇಷನ್ ಇದೆ ಆ ಕಲರ್ದು ವರ್ಕ್ನ ಮಾಡಿದ್ದಾರೆ. ಸೊ ಇದು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ವಿತ್ ಪ್ಯಾಡೆಡ್ ಇದೆ ಆ್ಯಂಡ್ ಇಲ್ಲಿ 1 ಲೈನ್ ಫುಲ್ಲು ವರ್ಕ್ ಮಾಡಿಸಿರೋ ಅಂಥದ್ದು. ಸೊ ಇಲ್ಲಿ ಕೂಡ ಈ ವರ್ಕ್ ಡಿಸೈನ್ ನೋಡಿ ಎಷ್ಟು ಡೀಟೇಲಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ. ಸೊ ನಾನು ಎಂಗೇಜ್ಮೆಂಟಲ್ಲಿ ಏನು ಸೆಟ್ನ ಹಾಕಿದ್ದೆ, ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಈ ಡಿಸೈನ್ನ ನಾನು ಹೇಳಿದ್ದಿದ್ದು, ಜುಮ್ಕಾ ಡಿಸೈನ್ ಬೇಕು ಅಂತ ಹೇಳಿ. ಆ್ಯಂಡ್ ಇದ್ರ ಪ್ರೈಸ್ ಬಂದು ನಾನು ಮಾಡಿಸಿದಾಗ 9000 ರುಪೀಸ್ ಆಗಿತ್ತು. ಸೊ ಇವಾಗ ಕೇಳಿದ್ರೆ ನನ್ನ ತಂಗಿ ಮದುವೆಯಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸುವಾಗ ಕೇಳಿದೆ. ಸೊ ಇದೇನಿಲ್ಲ ಅಂದರೆ 12,000 ಎಬೋ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಎಷ್ಟು 6 ಇಯರ್ಸ್ ಬ್ಯಾಕ್ ಇದನ್ನು ಹೊಲಿಸಿದ್ದು. ಸೊ ಆವಾಗಲೇ ಇದು ನನಗೆ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಸೊ ಆ 9000ಗೆ ಇವಾಗ ಯೋಚನೆ ಮಾಡ್ತಿದ್ದೆ, ಒಂದು ಜೊತೆ ಇಯರಿಂಗ್ಸ್ ಬರ್ತಿತ್ತು ಅವಾಗ ಗೋಲ್ಡ್ ತೊಗೊಂಡಿದ್ದಿದ್ರೆ. ಸೊ ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ, ಅವಾಗೆಲ್ಲ ಬುದ್ಧಿ ಇರಲಿಲ್ಲ.